ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅದರಿ ಸರ್ ಕ್ಲಾಸಸ್. ಮಕ್ಕಳೇ, ಈಗಾಗಲೇ ನೀವು ನೋಡಿದ ಹಾಗೆ ತಮ್ನೇಲ್ನಲ್ಲಿ 40 ಅಂಕಕ್ಕೆ 40 ಅಂಕಗಳನ್ನು ಪಡೆದುಕೊಳ್ಳಬಹುದು ಅಂತ ನಾನು ನಿಮಗೆ ತಮ್ನೇಲಲ್ಲಿ ಹಾಕಿದ್ದೆ. ಓಕೆ, ಇಲ್ಲಿ 40 ಅಂಕಗಳನ್ನು ಯಾವ ರೀತಿ ಪಡೆದುಕೊಳ್ಳಬಹುದು ಅಂತಂದ್ರೆ, ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಬಿಟ್ಟಿರುವಂತಹ ಕ್ವಶನ್ ಬ್ಯಾಂಕ್ ಏನಿದೆಯಲ್ಲ, ಈ ಕ್ವಶನ್ ಬ್ಯಾಂಕ್ನ ಮೂಲಕ ನಮಗೆ ಏನಾಗ್ತದೆ 40 ಅಂಕಗಳನ್ನು ಪಡೆದುಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಇಲ್ಲಿ ಯಾವುದೇ ಒಂದು ಮಾರ್ಕ್ಸ್ ಕೂಡ ನಿಮಗೆ ಏನಾಗಂಗಿಲ್ಲ, ಮಿಸ್ ಮಾಡಂಗಿಲ್ಲ. ಸರಿಯಾಗಿ ನೀವೇನು ಮಾಡ್ರಿ, ಇದ್ರ ಕಡೆ ಗಮನ ಕೊಡ್ರಿ. ಯಾವ ರೀತಿ ಬಿಡಿಸ್ತಾ ಹೋಗ್ತೀನಿ ಮತ್ತು ಯಾವ ರೀತಿ ಇದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅನ್ನುವಂಥದ್ದನ್ನು ನೀವು ಸರಿಯಾಗಿ ಗಮನ ಇಟ್ಟು ಇದನ್ನು ನೋಡ್ಕೊತ ಹೋಗಿದ್ದೆ ಆದರೆ ನೀವು 40 ಅಂಕಗಳನ್ನು ಪಡ್ಕೊಳ್ಬೋದು. ಸರಿ, ಈಗ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳು ನಿಮಗೇನಾಗ್ತವೆ, ಬಂದು ತಲುಪ್ತವೆ. ಓಕೆ ಮಕ್ಕಳೇ, ಇದು ಭಾಳಷ್ಟು ಲೆಂದಿಯಾಗಿರುವಂಥ ವಿಡಿಯೋ ಇದೆ. ಯಾಕಂದರೆ ಮ್ಯಾರಥಾನ್ ಅಂತಂದರೆ ಸಾಕಷ್ಟು 4 ರಿಂದ 5 ಗಂಟೆಗಳ ಕಾಲ ಈ ಒಂದು ಕ್ಲಾಸ್ ಇರ್ತದೆ. ಹಾಗಾಗಿ ದಯವಿಟ್ಟು ನೀವು ಬೇಜಾರನ್ನು ಮಾಡ್ಕೊಳ್ಳದೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ಕ್ಲಾಸ್. ಓಕೆ, ಇಲ್ಲಿರುವಂಥ ಮುಖ್ಯವಾಗಿರುವಂಥದ್ದು ನಮಗೆ 3 ಅಂಕಗಳನ್ನು ತಂದು ಕೊಡುವಂಥ ಪಾಠ ಯಾವುದು ಅಂತಂದಾಗ ಪ್ಯಾಸಿವ್ ವಾಯ್ಸು. ಓಕೆ, ಆ್ಯಕ್ಟಿವ್ ವಾಯ್ಸ್ ಇರುವಂಥದ್ದನ್ನು ನಾವು ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡುವಂಥದ್ದನ್ನು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಒಂದು 10ನೇ ತರಗತಿಯಿಂದ ಪ್ರಾಕ್ಟೀಸ್ ಮಾಡ್ಕೋತಾ ಬಂದಿದ್ವಿ. ಬಟ್ ಈಗ ಸೆಕೆಂಡ್ ಇಯರ್ನಲ್ಲಿ ನಮಗೆ ಒಂದು ಸೆಂಟೆನ್ಸನ್ನು ಕೊಡ್ತಾನೆ. ಆ ಸೆಂಟೆನ್ಸ್ನ ಮೂಲಕ ನಾವು ಏನು ಮಾಡಬೇಕಾಗ್ತದೆ, ಅಲ್ಲಿ ಕೊಟ್ಟಿರುವಂಥ ವರ್ಬನ್ನು ನೋಡಿಕೊಂಡು ನೆಕ್ಸ್ಟ್ ಯಾವ ಟೆನ್ಸಲ್ಲಿದೆ ಅನ್ನುವಂಥದ್ದು ನೋಡಿಕೊಂಡು ನಾವೇನು ಮಾಡಬೇಕಾಗ್ತದೆ, ಇಲ್ಲಿ ಬರೀಬೇಕಾಗ್ತದೆ. ಓಕೆ ಮಕ್ಕಳೇ, ಈಗ ಒಂದು ಪ್ರಶ್ನೆಯನ್ನು ನೋಡೋಣ. 1ನೇ ಪ್ರಶ್ನೆ, ಹಿಯರ್ ರಿಕ್ಷಾ ಅರೈವ್ಸ್ ಅಂತಂದಾಗ ನೀವು ತಿಳ್ಕೊಂಬಿಡ್ರಿ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗಡೆ ಇದೆ. ಆಟ್ ಹರ್ ಕಾಲೇಜ್ ಬೈ 10 AM ಎವ್ರಿ ಡೇ. ಸಿ ಟೀಚರ್ಸ್ ಇಂಗ್ಲೀಷ್ ಡ್ಯಾಶ್ ಸಿ ಡ್ಯಾಶ್ ಗ್ರೀಟ್ ಬೈ ಹರ್ ಸ್ಟೂಡೆಂಟ್ಸ್ ಆನ್ ಹರ್ ಅರೈವಲ್. ಹರ್ ಕ್ಲಾಸಸ್ ಡ್ಯಾಶ್ ಲವ್ ಬೈ ಹರ್ ಸ್ಟೂಡೆಂಟ್ಸ್. ಸಿ ಡ್ಯಾಶ್ ರೆಸ್ಪೆಕ್ಟ್ ಬೈ ಹರ್ ಕೊಲೀಗ್ಸ್ ಟು. ಇಲ್ಲಿ ಕೊಟ್ಟಿರುವಂಥದ್ದನ್ನು ಕಂಪ್ಲೀಟಾಗಿ ನೋಡಿಕೊಂಡಾಗ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗಡೆ ಇದೆ. ಹಾಗಾಗಿ ಇಲ್ಲಿ ಬರುವಂತಹ ಹೆಲ್ಪಿಂಗ್ ವರ್ಬ್ಗಳು ನೋಡ್ಕೊಳ್ರಿ. ಈಸ್, ಆಮ್, ನೆಕ್ಸ್ಟ್ ಆರ್. ಈಸ್, ಆಮ್, ಆರ್ ಅನ್ನುವಂಥದ್ದು ಇಲ್ಲಿ ಬರುವಂಥ ಹೆಲ್ಪಿಂಗ್ ವರ್ಬ್ಗಳು. ಇನ್ನು ಈಸನ್ನು ಎಲ್ಲಿ ಬಳಕೆ ಮಾಡ್ಕೋತೀವಿ ಅಂತಂದಾಗ ಸಿಂಗುಲರ್ಗಳಿಗೆ ಬಳಕೆ ಮಾಡ್ಕೋತೀವಿ. ಯಾವುದಕ್ಕೆ? ಸಿಂಗುಲರ್ಗಳಿಗೆ. ಇನ್ನು ಯಾಮ ಫಸ್ಟ್ ಪರ್ಸನ್ ಐಗೆ ನಾವೇನು ಮಾಡ್ತೀವಿ, ಇಲ್ಲಿ ಬಳಕೆ ಮಾಡ್ಕೋತೀವಿ. ನೆಕ್ಸ್ಟ್ ಆರ್ ಅನ್ನುವಂಥದ್ದು ಎಲ್ಲ ಪ್ಲೂರಲ್ಗಳಿಗೆ ಏನು ಮಾಡ್ತೀವಿ, ನಾವು ಇದನ್ನು ಬಳಕೆ ಮಾಡ್ಕೋತೀವಿ ಮಕ್ಕಳೇ. ಇದು ಒಂದು ರೂಲ್ ನೆನ್ಪಿಟ್ಕೊಳ್ರಿ. ಈಗ ಬೆಳೆಸ್ಕೊಂತ ಹೋಗೋಣಂತ. ಸಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಸಿಂಗುಲರ್ ಇದೆ. ಸಿ ಈಸ್ ಗ್ರೀಟೆಡ್. ಸಿ ಈಸ್ ಗ್ರೀಟೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಹರ್ ಕ್ಲಾಸಸ್ ಅಂತ ಕೊಟ್ಟಿದ್ದಾರೆ. ಕ್ಲಾಸಸ್ ಅನ್ನುವಂಥದ್ದು ಪ್ಲೂರಲ್ ಫಾರ್ಮ್ನಲ್ಲಿದೆ. ಪ್ಲೂರಲ್ ಇದ್ದ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ, ಆರ್ ಲೌಡ್. ಕಂಪ್ಲೀಟ್ ನಾವು V3 ಒಳಗೇನೆ ಬರೀಬೇಕಾಗ್ತದೆ ಮಕ್ಕಳು. ಯಾವುದೇ ಪ್ಯಾಸಿವ್ ಫಾರ್ಮ್ ಬರೆದ್ರೂ ಕೂಡ V3 ಒಳಗೆ ಬರೀಬೇಕಾಗ್ತದೆ. ಬಟ್ ಹೆಲ್ಪಿಂಗ್ ವರ್ಬ್ಗಳು ಮಾತ್ರ ಏನಾಗ್ತವೆ, ಚೇಂಜ್ ಆಕೋತಾ ಹೋಗ್ತವೆ. ನೆಕ್ಸ್ಟ್ ಬೈ ಹರ್ ಸ್ಟೂಡೆಂಟ್. ಸಿ ಡ್ಯಾಶ್ ರೆಸ್ಪೆಕ್ಟ್. ಸಿ ಅಂತ ಬಂದಾಗ ಇಲ್ಲಿ ಈಸ್ ರೆಸ್ಪೆಕ್ಟ್. V3 ಏನಾಗ್ತದೆ, ರೆಸ್ಪೆಕ್ಟೆಡ್ ಆಗ್ತದೆ. ರೆಸ್ಪೆಕ್ಟೆಡ್. ನೆಕ್ಸ್ಟ್ ಕ್ವಶನ್, ದ ನವಧಾನ್ಯ ಮೂಮೆಂಟ್. ಇಲ್ಲಿ ಕೂಡ ನೋಡ್ರಿ ಸಿಂಗುಲರ್ ಅದ ಮತ್ತು ಪಾಸ್ಟ್ ಟೆನ್ಸ್ ಒಳಗಡೆ ಇದೆ. ಯಾಕಂದ್ರೆ 1987 1987 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಸರಿಯಾಗಿ ಏನು ಮಾಡಬೇಕಾಗ್ತದೆ, ನೋಡ್ಕೋಬೇಕಾಗ್ತದೆ. ದ ನವಧಾನ್ಯ ಮೂಮೆಂಟ್ ಡ್ಯಾಶ್ ಸ್ಟಾರ್ಟ್ ಇನ್ 1987. ಮೋರ್ ದೆನ್ 3000 ರೈಸ್ ವೆರೈಟೀಸ್ ಡ್ಯಾಶ್ ಶೇವ್ ಅಂಡರ್ ದಿಸ್ ಮೂಮೆಂಟ್. ಟುಡೇ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್ ಡ್ಯಾಶ್ ಪ್ರಾಕ್ಟೀಸ್ ಬೈ ಮೆನಿ ಫಾರ್ಮರ್ಸ್ ಅಕ್ರಾಸ್ ದ ಕಂಟ್ರಿ. ಇಲ್ಲಿ ನೋಡಿದಾಗ ಯಾವ ಟೆನ್ಸಲ್ಲಿದೆ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇದೆ. ದ ನವಧಾನ್ಯ ಮೂಮೆಂಟ್ ಅನ್ನುವಂಥದ್ದನ್ನು ನಾವಿಲ್ಲಿ ಈಸ್ ಸ್ಟಾರ್ಟೆಡ್. ನೆಕ್ಸ್ಟ್ ಮುಂದಿನ ಒಂದು ನೋಡ್ಕೋತೋಣ. 3000 ರೈಸ್ ವೆರೈಟೀಸ್ ಅಂತ ಕೊಟ್ಟಾಗ 3000 ರೈಸ್ ವೆರೈಟೀಸ್ ಅಂತ ನಾವು ಪ್ಲೂರಲ್ ಫಾರ್ಮ್ ಅದ. ವರ್ ಸೇವ್ಡ್ ಇದು ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ ನೋಡ್ರಿ, ಅಂಡರ್ ದಿಸ್ ಮೂಮೆಂಟ್ ಟುಡೇ. ಇಲ್ಲಿ ನೋಡ್ರಿ, ಟುಡೇ ಈಗ ಅಂತ ಕೊಟ್ಟಿದ್ದಾರೆ, ಪ್ರೆಸೆಂಟ್ ಟೆನ್ಸಲ್ಲಿ ಕೊಟ್ಟಿದ್ದಾರೆ. ಟುಡೇ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್ ಡ್ಯಾಶ್ ಪ್ರಾಕ್ಟೀಸ್ ಈಸ್ ಪ್ರಾಕ್ಟೀಸ್ಡ್.
is practiced. That's practice means is practiced. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. Here, rickshaw pullers are common sight in India. Rickshaw pullers are common sight in India. ಯಾವ ಟೆನ್ಸಲ್ಲಿದೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. They can seen. They can seen means they can be seen. They can be seen in public places. They dash not treat well by public. ಇಲ್ಲಿ ಯಾವುದು ಹೆಲ್ಪಿಂಗ್ ವರ್ಬ್ ಯೂಸ್ ಆಗ್ತದೆ? they were not treated. They were not treated well by the public. Every rickshaw puller dash neglect in society. Every ಅಂತ ಬಂದಾಗ was ಅನ್ನು ಬಳಕೆ ಮಾಡ್ಕೋಬೇಕು. was neglected. ಇನ್ನೊಂದು every, each, one of ಈ ರೀತಿ ಬಂದಾಗ ಇದು ಸಿಂಗ್ಯುಲರ್ ಆಗಿರ್ತದೆ ಮಕ್ಕಳೇ. ಇದರ ಮುಂದೆ ಯಾವತ್ತೂ ಕೂಡ ನಾವು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬನ್ನೇ ಬಳಕೆ ಮಾಡಬೇಕಾಗ್ತದೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ನೀಡಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್. ಎ ಕ್ರೈಮ್ ವಾಸ್ ರಿಪೋರ್ಟೆಡ್ ಟು ದ ಪ್ರಿನ್ಸ್ ಆಫ್ ಮೊನಾಕೋ. ದ ಪ್ರಿನ್ಸ್ ವಾಸ್ ಅಮೇಜ್ಡ್. The prince was amazed for a murder. ಇಲ್ಲಿ ಕೂಡ ಸಿಂಗುಲರ್ ಇದೆ. for a murder was committed in his toy kingdom. The ministers were summoned. ಓಕೆ, ಮುಂದಿನ ಒಂದು ಪ್ರಶ್ನೆ. ಡೋನಾ ಲೋರಾ ಗಾಟ್ ಅಪ್ ಟು ಗೋ ಹೋಮ್. She was supported by her maid. She turned her head and was surprised. Next, Don Gonzalo picking up the violets which had been dropped. ಓಕೆ, ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬಸವಯ್ಯ tried to outshine Tammanna in his own way. Basavaya tried to outshine Tammanna in his own way. A palatial house was built. ಯಾಕಂತಂದ್ರೆ ಇದು ಆಲ್ರೆಡಿ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಇದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. A murder of person appoint. A number of persons were appointed. A number of persons appointed just to praise him. So scholars,
poets, musicians were invited were invited. ಓಕೆ, ಮುಂದಿನ ಪ್ರಶ್ನೆ. ಲಾಸ್ಟ್ ನೈಟ್ ಪಾಸ್ಟ್ ಟೆನ್ಸ್ ನೋಡಿದೆ. ಐ ಹ್ಯಾಡ್ ಎ ವೆರಿ ಸ್ಟ್ರೇಂಜ್ ಡ್ರೀಮ್. ಎ ಡ್ರೀಮ್ಡ್ ಆಫ್ ಗೋಯಿಂಗ್ ಟು ಎ ಗ್ರೇಟ್ ಪ್ಲೇಸ್ ವಿಚ್ ವಾಸ್ ಗಾರ್ಡೆಡ್. ವಿಚ್ ವಾಸ್ guarded which was guarded by angels. The way to return from there the way to return from there was not seen was not seen was not seen easily. Luckily I dash bring back by a ferry. Dash bring by a ferry. I was brought Next question. Mike's visited a Japanese house. He was offered a bowl of soup. While eating soup, it was expected and he knew that if Europeans made sound, they were considered Next question. Marcus was doing things in a grand style. A high life band from Umru was hired and by him, and it dash station it was stationed a distance from the voting booth. Marcus sat in his car while last minute advice was given. Okay, ಮುಂದಿನ ಒಂದು ಪ್ರಶ್ನೆ. Giant cycle have certain advantages. ಇದು ಯಾವ ಟೆನ್ಸ್ನಲ್ಲಿದೆ? ಪಾಸ್ಟ್ ಟೆನ್ಸ್ನಲ್ಲಿದೆ. These are prepared. Some women as these have an additional bar from the seat to handle. A child can be seated on it. Carting provisions is done. ಓಕೆ, ಮುಂದಿನ ಪ್ರಶ್ನೆ. Next question. Monaco was called a toy kingdom. A murder was committed. The criminal dash sentence
dash sentence was sentenced to death by the judges, but the kingdom had no resources to execute the criminal. So the criminal was asked to run away. So the criminal was asked to run away. Next question. The cycling movement was initiated. The cycling movement was initiated. The cycling movement was initiated by Sheila Rani Chukant in 1991. Many rural women in Pudukottai were encouraged by Arivoli Iyakam by Learn Cycling. The famous cycling song was written. ಮುಂದಿನ ಪ್ರಶ್ನೆ. ಈ ಒಂದು ಪ್ರಶ್ನೆ ಲಾಸ್ಟ್ 2025 ಮಾರ್ಚ್ 3ರಲ್ಲಿ ನಡೆದಂಥ ಒಂದು ಪ್ರಶ್ನೆ ಆಗಿದೆ. ಬೋರ್ಗಸ್ ಅಬ್ಸರ್ವ್ಸ್ ದಟ್ ಆಲ್ ಥಿಂಗ್ಸ್ ಹ್ಯಾವ್ ಗಿವ್ ಅಂತ ಕೊಟ್ಟಾಗ ನಾವಿಲ್ಲಿ ಏನು ಮಾಡಬೇಕಾಗ್ತದೆ ಮಕ್ಕಳೇ? ಹ್ಯಾವ್ ಬೀನ್ ಗಿವನ್, ಹ್ಯಾವ್ ಜೊತೆಗೆ ಬೀನನ್ನು ಆ್ಯಡ್ ಮಾಡಿ ಬಳಸಬೇಕಾಗ್ತದೆ. ಹ್ಯಾವ್ ಬೀನ್ ಗಿವನ್. ನೆಕ್ಸ್ಟ್, to us for a purpose. All that happens to us must see ಅಂತ ಕೊಟ್ಟಿದ್ದಾರೆ. must be seen. must ಇರೋ ಜಾಗದಾಗ ಕ್ಯಾನ್ ಕೊಟ್ಟಿದ್ರು ಅಂತಂದಾಗ ಕ್ಯಾನ್ ಬಿ ಸೀನ್. ಮಾಡಲ್ ಆಫ್ ಜೊತೆಗೆ ಯಾವುದಾದ್ರೂ ಕೊಟ್ಟಿದ್ರೆ ಬಿ ಅನ್ನು ಆ್ಯಡ್ ಮಾಡಬೇಕು. ನೆಕ್ಸ್ಟ್, as raw materials, this material transmute ಅಂತ ಕೊಟ್ಟಾಗ was transmitted, is transmitted. ಓಕೆ, ಮುಂದಿನ ಒಂದು ಪ್ರಶ್ನೆ 2025ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ. Borges' first literary reading was Grimm's Fairy Tales. It was found in his father's library. It was an English version of the book that was translated. From German. According to Borges, he was educated by his father's library more than by high school or university. ಮುಂದಿನ ಪ್ರಶ್ನೆ, ಅಡಿಷನಲ್ ಪೇಪರ್ 2025. Chipko movement took place in the Garhwal Himalaya. It was supported
It was supported by the peasant women. By the peasant women, large scale of deforestation, large scale of deforestation was opposed. Was opposed by them. Many songs were composed. Many songs were composed. ಓಕೆ ಮಕ್ಕಳೇ, ಇಲ್ಲಿವರೆಗೆ ನಾವು ನೋಡಿದ್ವಿ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್. ಇದರಲ್ಲಿ ನೀವು ಖಂಡಿತವಾಗಲೂ 3 ಅಂಕಗಳನ್ನು ಪಡೆದುಕೊಳ್ಬೋದು. ಯು ಕ್ಯಾನ್ ಗೆಟ್ 3 ಮಾರ್ಕ್ಸ್. You can get 3 marks and you can get 3 marks if you practiced. Okay, ಈಗ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ ನಾವು. ಓಕೆ, ನೆಕ್ಸ್ಟ್ ಚಾಪ್ಟರ್ ಯಾವುದಿದೆ ಅಂತಂದಾಗ ಎಕ್ಸ್ಪ್ರೆಷನ್ಸ್ ಅಂತ ಬರ್ತದೆ. ಎಕ್ಸ್ಪ್ರೆಷನ್ಸ್ಗಳು ಬರ್ತವೆ. ಓಕೆ, ಇದು ಕ್ವಶನ್ ನಂಬರ್ 12 ಆಗಿದೆ. ಇದರಲ್ಲಿ ನೀವು 2 ಮಾರ್ಕ್ಸನ್ನು ಪಡ್ಕೋಬೋದು. ಸೊ ಇದರಲ್ಲೇ ರಿಪೀಟೆಡ್ ಆಗಿರುವಂಥ ಪ್ರಿಪರೇಟರಿ ಎಕ್ಸಾಮ್ದಲ್ಲಿ ಸಾಕಷ್ಟು ಬಾರಿ ಏನು ಮಾಡಿದ್ದಾನೆ, ಇದರಲ್ಲಿಯೇ ಕೇಳಿದ್ದಾನೆ. ಹಾಗಾಗಿ ಇವುಗಳನ್ನು ಕೂಡ ಏನು ಮಾಡಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, 1ನೇ ಕ್ವಶನ್ ನೋಡೋಣಂತ. ಫಸ್ಟ್ ಕ್ವಶನ್ ಈಸ್ ಹಿಯರ್. Tendulkar is called greatest of all times cricket player. He never dashed from practice as a young cricketer. Due to his regular practice, he became dash in the game. ಓಕೆ ಮಕ್ಕಳೇ, ಇಲ್ಲಿರುವಂಥದ್ದನ್ನು ಒಂದು ಉದಾಹರಣೆಯನ್ನು ನೋಡ್ಕೊಳ್ರಿ. ತೆಂಡೂಲ್ಕರ್ ಈಸ್ ಕಾಲ್ಡ್ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್ ಕ್ರಿಕೆಟ್ ಪ್ಲೇಯರ್. He never dashed from practice as a young cricketer. Due to his regular practice, he became dash in the game. ನೋಡಿ, ಅವನು ಯಾವತ್ತೂ ಕೂಡ ಕ್ರಿಕೆಟ್ನಿಂದ ದೂರ ಸರಿಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಾವತ್ತೂ ಕ್ರಿಕೆಟ್ನಿಂದ ಏನು ಮಾಡಲಿಲ್ಲಮ್ಮ, ದೂರ ಸರಿಲಿಲ್ಲ ಅಂತಂದಾಗ ಏನು ಮಾಡ್ತೀವಿ ನಾವು ಇಲ್ಲಿ, ಶೈಡ್ ಅವೇ. He never shied away from practice. ನೋಡಿ, ನೀವು ಕೂಡ ಓದುವಾಗ ಯಾವಾಗೂ ಒಂದು ಸಾರಿ ಓದ್ತೀರಿ. ಹಾಗಾಗಿ ಅದರ ಬದಲಿ ಪ್ರತಿದಿನ ಓದ್ಕೋತಿದ್ರೆ ಏನು ಮಾಡ್ಬೋದು, ನೀವು ಇಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಬೋದು. ಶೈಡ್ ಅವೇ ಫ್ರಮ್ ಪ್ರಾಕ್ಟೀಸ್ ಆ್ಯಸ್ ಅ ಯಂಗ್ ಕ್ರಿಕೆಟರ್. ನೆಕ್ಸ್ಟ್ ಏನಿದೆ ನೋಡೋಣ. He became well versed ಮೀನ್ಸ್ ಏನ್ರಿ, ಪರಿಣಿತ ಅಂತ ಕರಿತೀವಿ. ಎಸ್, he became well versed in the game. ನೆಕ್ಸ್ಟ್ ಕ್ವಶನ್ ನೋಡೋಣ. Borges says that all children fail to give their mothers the deserved happiness because the mothers are dash. However, it does not them before her death. Okay, ಇಲ್ಲಿರುವಂಥದ್ದು dawn on, taken for granted, keep in mind. Okay, here first ನೋಡ್ರಿ, taken for granted. Borges says that all children fail to give their mothers the deserved happiness because the mothers are taken for granted, and however it does not dawn on. Is a right answer. ಮುಂದಿನ ಪ್ರಶ್ನೆ. If anyone wants to achieve anything in life, one must dash that it always requires focus, hard work to achieve it. One should not dash any opportunity that comes on the way. ಈಗ ಯಾವುದೇ ಒಂದು ಅವಕಾಶ ಬಂದರೂ ಕೂಡ ನಾವೇನು ಮಾಡಬಾರ್ದು ಇಲ್ಲಿ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಓಕೆ ಮಕ್ಕಳೇ, ನೋಡೋಣ. ಸೆಟ್ ಅ ಪ್ರೊಜೆಕ್ಟ್, ಥ್ರೂ ಅವೇ, ಕೀಪ್ ಇನ್ ಮೈಂಡ್. ಓಕೆ, ಇಲ್ಲೇನು ಮಾಡಬೇಕು ನಾವು, ಇಫ್ ಎನಿ ಒನ್ ವಾಂಟ್ಸ್ ಟು ಅಚೀವ್ ಎನಿಥಿಂಗ್ ಇನ್ ಲೈಫ್, ಜೀವನದಾಗ ಏನಾದರೂ ಅಚೀವ್ ಮಾಡಬೇಕಂತಂದಾಗ one must keep in mind that it always requires focus, hard work to achieve it. ನಾವು ಇದನ್ನು ಅಚೀವ್ ಮಾಡ್ಬೇಕಂದ್ರೆ ನಮ್ಗೆ ಹಾರ್ಡ್ ವರ್ಕ್ ಇಂಪಾರ್ಟೆಂಟ್ ಅದ. one should not throw away
ಯಾರೂ ಕೂಡ ಅದನ್ನೇನು ಮಾಡ್ಬೋದು, ನಾವು ಕಾಲುವೆ ಒದೆಯುವಂಥ ಅವಕಾಶವನ್ನು ಮಾಡ್ಕೋಬಾರ್ದು ಅನ್ನುವಂಥದ್ದನ್ನು ಇಲ್ಲಿ ನಾವು ಬರೀಬೇಕಾಗ್ತದೆ. ನೆಕ್ಸ್ಟ್ ನೋಡೋಣ 4ನೇದ್ದು. The businessman in our street got his daughter married off recently. He had invited dash of our town. He had invited dash of our town. The people living in the street had dash the traffic jams till evening. Okay, ಇಲ್ಲಿ ನೋಡ್ರಿ, the businessman in our street got his daughter married off recently. ಅಲ್ಲಿರುವಂಥ ಒಂದು ಏರಿಯಾದಲ್ಲಿರುವಂಥ ಬಿಸ್ನೆಸ್ಮೆನ್ನ ತನ್ನ ಮಗಳನ್ನು ಏನು ಮಾಡಿರ್ತಾನೆ, ಮದುವೆ ಮಾಡಿಕೊಟ್ಟಿರ್ತಾನೆ. ಹಿ ಹ್ಯಾಡ್ ಇನ್ವೈಟೆಡ್, ಅವು ಇನ್ವೈಟ್ ಮಾಡಿರ್ತಾನೆ ರೀ, ಯಾರಿಗೆ, ತನ್ನ ಒಂದು ಗೆಸ್ಟ್ಗಳಿಗೆ. ಆ ಗೆಸ್ಟ್ಗಳಿಗೆ ಏನು ಮಾಡಿರ್ತಾನವ, ಇನ್ವೈಟ್ ಮಾಡಿರ್ತಾನೆ. ಇಲ್ಲಿರುವಂಥ ಆಪ್ಷನ್ ನೋಡ್ರಿ, ಪುಟ್ ಅಪ್ ವಿತ್ ಆಲ್ ಆ್ಯಂಡ್ ಸನ್ರಿ ಲೀಪ್ಸ್ ಆ್ಯಂಡ್ ಬೌಂಡ್ಸ್. ಆಲ್ ಆ್ಯಂಡ್ ಸನ್ರಿ ಲೀಪ್ಸ್ ಆ್ಯಂಡ್ ಬೌಂಡ್ಸ್. ಓಕೆ, ಆಲ್ ಆ್ಯಂಡ್ ಸನ್ರಿ ಮೀನ್ಸ್ ಎಲ್ಲರಿಗೂ ಇನ್ವೈಟ್ ಮಾಡಿರ್ತಾನೆ ರೀ ಅವ. He had invited all and sundry. All and sundry. The people living in the street had to dash the traffic jams till evening. ಅಲ್ಲಿರುವಂಥ ಎಲ್ಲ ಜನಗಳು ಏನು ಮಾಡಿದ್ರು, ಆ ಒಂದು ಟ್ರಾಫಿಕ್ ಜಾಮ್ನಿಂದ ತಡ್ಕೊಂಡ್ರು. ಪುಟಪ್ ವಿತ್, ಸಹಿಸ್ಕೊಳ್ಳೋದು. ಈ ಟ್ರಾಫಿಕ್ ಜಾಮ್ನಿಂದ ಏನು ಮಾಡ್ಕೊಂಡ್ರು, ಎಲ್ಲ ಜನಗಳು ಸಹಿಸ್ಕೊಂಡ್ರು ಅನ್ನುವಂಥದ್ದನ್ನು ನಾವಿಲ್ಲಿ ಸೂಕ್ತವಾಗಿ ಬರೀಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್. ದ ಪೇರೆಂಟ್ಸ್ ಡ್ರೀಮ್ ಆಫ್ ಮೇಕಿಂಗ್ ದೇರ್ ಚಿಲ್ಡ್ರನ್ engineers or doctors, but children learn things and fail to clear competitive exams. The parents finally realize what their dreams. ಓಕೆ, ಪೇರೆಂಟ್ಸ್ನ ಡ್ರೀಮ್ ಏನಾಗಿರ್ತದೆ, ಮಕ್ಕಳು ಇಂಜಿನಿಯರ್ಸ್ ಆರ್ ಡಾಕ್ಟರ್ಸ್ ಆಗಬೇಕಾಗಿರ್ತದೆ. ಬಟ್ ಚಿಲ್ಡ್ರನ್ ಏನು ಮಾಡ್ತಾರೆ ರೀ, ಹಲವಾರು ವಿಷಯಗಳನ್ನು ಏನು ಮಾಡ್ತಾರೆ ಅವರು ಕಲಿತಾರ. ಯಾವ ರೀತಿ ಅಂತಂದಾಗ ಬೈ ಹಾರ್ಟ್. ಯಾವ ರೀತಿ ಬೈ ಹಾರ್ಟ್ ಮಾಡ್ತಾರೆ, ಏನು ಮಾಡ್ತಾರೆ ರೀ, ಬೈ ಹಾರ್ಟ್ ಮಾಡ್ತಾರೆ. ಆ್ಯಂಡ್ ಫೇಲ್ ಟು ಕ್ಲಿಯರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ನೋಡಿ, ಬೈ ಹಾರ್ಟ್ ಮಾಡೋದ್ರಿಂದ ನಾವೇನೋ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ, ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಏನದ ನೋಡ್ರಿ, ದ ಪೇರೆಂಟ್ಸ್ ಫೈನಲಿ ರಿಯಲೈಸ್ ವಾಟ್ ದೇರ್ ಡ್ರೀಮ್ಸ್. ಆವಾಗ ಅವ್ರ ತಲೆಯೊಳಗೆ ಬರ್ತದ ಯಾವುದು ಅವರ ಒಂದು ಆಸೆ ಆಗಿರ್ತದೆ ಅನ್ನುವಂಥದ್ದು. ದ ಪೇರೆಂಟ್ಸ್ ಫೈನಲಿ ರಿಯಲೈಸ್ ವಾಟ್ ದೇರ್ ಡ್ರೀಮ್ಸ್. ಓಕೆ, ಮುಂದಿನ ಪ್ರಶ್ನೆ. The fans of the film star were thrilled to see him in dash. When the big crowd rushed towards him, the situation got dash and the police could not do anything. Okay, the fans of the film star were thrilled to see him in. ನೋಡ್ರಿ, ಈಗ ಫ್ಯಾನ್ಸ್ಗಳಂತಂದಾಗ ಯಾರಾದರೂ ಆ್ಯಕ್ಟರ್ಗಳು ಬಂದ್ರೆ ನಾವೇನು ಮಾಡ್ತೀವಿ, ಅದನ್ನು ನೋಡಲಿಕ್ಕೆ ಮುಗಿಬೀಳ್ತೀವಿ. ಅದೇ ರೀತಿ ಇಲ್ಲಿ ಯಾವ ರೀತಿ ಅನ್ನುವಂಥದ್ದು ನೋಡ್ರಿ, ಯಾವ ರೀತಿ ಮುಗಿಬೀಳ್ತಾರೆ, ಫ್ಲಶ್ ಆ್ಯಂಡ್ ಬ್ಲಡ್. ನೋಡ್ರಿ, ಮಾಂಸ ಮತ್ತು ಒಂದು ರಕ್ತದಿಂದ ಏನಾಗಿರ್ತದೆ ರೀ, ಕೂಡಿ ಬಂದಿರ್ತದೆ. ಎಲ್ಲ ಜನಗಳು ದಟ್ಟಣೆಯಿಂದ ಕೂಡಿ ಬಿಟ್ಟಿರ್ತಾರೆ ರೀ. ಫ್ಲಶ್ ಆ್ಯಂಡ್ ಬ್ಲಡ್. ವೆನ್ ದ ಬಿಗ್ ಕ್ರೌಡ್ ರಶ್ ಟುವರ್ಡ್ಸ್ ಹಿಮ್ ದ ಸಿಚುವೇಶನ್ ಗಾಟ್. ಯಾವಾಗ ಜನಗಳು ಅವನ ಮುಂದೆ ಹೋಗ್ತಾರಲ್ರಿ, ಅವಾಗ ಏನು ಮಾಡ್ತಾರೆ ರೀ, ಔಟ್ ಆಫ್ ಹ್ಯಾಂಡ್, ಕಂಟ್ರೋಲ್ ಆಗಂಗಿಲ್ಲ. ಎಲ್ಲ ಜನಗಳು ಮುಗಿಬಿದ್ದಂಥ ಸಂದರ್ಭದಾಗ ಏನಾಗಲ್ಲ ರೀ, ಕಂಟ್ರೋಲ್ ಆಗಂಗಿಲ್ಲ. ಹಾಗಾಗಿ ಔಟ್ ಆಫ್ ದ ಹ್ಯಾಂಡ್ ದ ಪೊಲೀಸ್ ಕುಡ್ ನಾಟ್ ಡೂ ಎನಿಥಿಂಗ್. ಒಂದು ವೇಳೆ ಫ್ಯಾನ್ಸ್ಗಳು ಮುಗಿಬಿದ್ರು ಅಂತಂದಾಗ ಅಲ್ಲಿ ಏನಾಗ್ತದೆ ರೀ, ಫ್ಲಶ್ ಆ್ಯಂಡ್ ಬ್ಲಡ್ ಆ್ಯಂಡ್ ಔಟ್ ಆಫ್ ಹ್ಯಾಂಡ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. Borges says that it would be wonderful to write a history, a book. He will dash. However, he says that an 83-year-old man cannot dash of this kind of himself. Borges ಅವರು ಹೇಳ್ತಾರೆ ನೋಡ್ರಿ, Borges says that it would be wonderful to write a history book. Borges ಅವರು ಹೇಳ್ತಾರೆ ಹಿಸ್ಟ್ರಿ ಬುಕ್ ಬರೆಯುವಂಥದ್ದು ಒಂದು ಅದ್ಭುತ ಅಂತ ಹೇಳ್ತಾರೆ. He will dash.
set a project. However, he says that ಅದೇನಿರಲಿ ಇನ್ನೊಂದು ಮಾತು ಹೇಳ್ತಾರೆ that an 83-year-old ಅಂದರೆ 83 ವರ್ಷದ ವಯಸ್ಕ man cannot dash off this kind of himself. ನೋಡ್ರಿ ಇಲ್ಲಿ ಯಾವ್ದು ಬರ್ತದ, ಕೀಪ್ ಇಟ್ ಇನ್ ಮೈಂಡ್, ಟೇಕ್ ಫಾರ್ ಗ್ರಾಂಟೆಡ್. ಯಾವ್ದು ಬರ್ತದೆ ರೀ, ಟೇಕ್ ಫಾರ್ ಗ್ರಾಂಟೆಡ್ ಆಫ್ ದಿಸ್ ಕೈಂಡ್ ಫಾರ್ ಹಿಮ್ಸೆಲ್ಫ್. ದ ಓಲ್ಡ್ ಮ್ಯಾನ್ ಕೆನಾಟ್ ಟೇಕ್ ಫಾರ್ ಗ್ರಾಂಟೆಡ್ ಆಫ್ ದಿಸ್ ಕೈಂಡ್ ಫಾರ್ ಹಿಮ್ಸೆಲ್ಫ್. ದಿಸ್ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. Once the students that the habit of active listening, they start understanding things clearly. When the lessons are understood very well, the students with right answers readily. Okay, ಒಮ್ಮೆ ವಿದ್ಯಾರ್ಥಿಗಳು ಡ್ಯಾಶ್ ದ ಹ್ಯಾಬಿಟ್ ಆಫ್ ಆ್ಯಕ್ಟಿವ್ ಲಿಸ್ನಿಂಗ್, ಯಾವಾಗ ಅವರು ಒಂದು ಕೇಳುವಿಕೆಯನ್ನು ಅಥವಾ ಕೇಳಿಸಿಕೊಳ್ಳುವುದನ್ನು ಜಾಸ್ತಿ ಬಳಸ್ತಾರೆ, ದೇ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಥಿಂಗ್ಸ್ ಕ್ಲಿಯರ್ಲಿ. ಯಾವಾಗ ನಾವು ಜಾಸ್ತಿ ಕೇಳಿಸ್ಕೊಳ್ತೀವಿ ಆವಾಗ ನಮ್ಗೆ ಏನಾಗ್ತದೆ ರೀ, ಹೆಚ್ಚು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ವೆನ್ ದ ಲೆಸನ್ಸ್ ಆರ್ ಅಂಡರ್ಸ್ಟುಡ್ ವೆರಿ ವೆಲ್, ನೋಡ್ರಿ ಯಾವಾಗ ನಮಗೆ ಲೆಸನ್ಸ್ಗಳು ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೆ ಆಗ್ತದೆ ನೋಡ್ರಿ, ದ ಸ್ಟೂಡೆಂಟ್ಸ್ ಡ್ಯಾಶ್ ವಿತ್ ರೈಟ್ ಆನ್ಸರ್ ಕ್ಲಿಯರ್ಲಿ. ಯಾವಾಗ ಒಂದು ಸ್ಟೂಡೆಂಟ್ಸ್ಗಳು ಗಮನ ಇಟ್ಟು ಕೇಳಿದಾಗ ಕಮ್ ಅಪ್ with right answer readily. Okay, once the students get into the habit of active listening, ಯಾವಾಗ ವಿದ್ಯಾರ್ಥಿಗಳು ಒಂದು ಆ್ಯಕ್ಟಿವ್ ಲಿಸ್ನಿಂಗ್ ಅನ್ನುವಂಥದ್ದನ್ನು ಇನ್ವಾಲ್ವ್ ಮಾಡ್ಕೊಳ್ತಾರೆ ನೋಡ್ರಿ, ಆಗ ದೇ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಥಿಂಗ್ಸ್ ಕ್ಲಿಯರ್ಲಿ. ವೆನ್ ದ ಲೆಸನ್ಸ್ ಆರ್ ಅಂಡರ್ಸ್ಟುಡ್, ಯಾವಾಗ ಲೆಸನ್ ಅರ್ಥ ಆಗ್ತದೆ ನೋಡ್ರಿ, ಆವಾಗ ದೇ ಕಮ್ ಅಪ್ ವಿತ್ ರೈಟ್ ಆನ್ಸರ್ ರೆಡಿಲಿ. ಯಾವಾಗ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತದಲ್ಲ ರೀ, ಅವ್ರು ಕರೆಕ್ಟ್ ಏನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಉತ್ತರವನ್ನು ಮಾಡಲಿಕ್ಕೆ ರೆಡಿ ಆಗ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಆ್ಯಸ್ ರಮೇಶ್ ವಾಸ್ ಡಯಾಬಿಟಿಕ್, ನೋಡ್ರಿ ರಮೇಶ್ ಅನ್ನೋಂಥವ ಡಯಾಬಿಟಿಕ್ ಅದನ್ನು ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾನೆ. ಹಿ ಹ್ಯಾಡ್ ಡಿಸೈಡ್ ಟು ಡ್ಯಾಶ್ ಕನ್ಸ್ಯೂಮಿಂಗ್ ಸ್ವೀಟ್ಸ್ ಆ್ಯಸ್ ಪರ್ ಡಾಕ್ಟರ್ಸ್ ಅಡ್ವೈಸ್. ನೋಡ್ರಿ ಅವ ಏನು ಮಾಡ್ಬೇಕಂತ ಹೇಳ್ಯಾನ, ಸಕ್ಕರೆ ಅಥವಾ ಸ್ವೀಟ್ ತಿನ್ನುವಂಥದ್ದನ್ನು ಬಿಡ್ಬೇಕಂತ ಹೇಳ್ಯಾನ. ಹಿ ವಾಸ್ ಗಿವ್ ಅಪ್, ಬಿಡ್ಬೇಕನ್ಲಿಕ್ಕೆ ನಾವೇನಂತ ಕರಿತೀವಿ, ಗಿವ್ ಅಪ್. ಹೀಸ್ ಡ್ಯಾಶ್, ನೋಡ್ರಿ ಹೀಸ್ ಡ್ಯಾಶ್ ವೆನ್ ಹೀ ಸಾ ಸ್ವೀಟ್ ಪಾಕೆಟ್ ಪ್ರಿಂಟೆಡ್ ವಿತ್ ಶುಗರ್ ಫ್ರೀ ಆನ್ ಇಟ್. ಯಾವಾಗ ಒಂದು ಏನಾದರೂ ಈಗ ಬ್ರೆಡ್ ಆಗಲಿ ಬಿಸ್ಕೆಟ್ ಆಗಲಿ ಶುಗರ್ ಫ್ರೀ ಅಂತ ಕೊಟ್ಟಿದ್ರು ಅಂತಂದಾಗ ಅವ್ನ ಮುಖ ಯಾವ ರೀತಿ ಆಗ್ತದೆ ರೀ, ಹೊಳಿತದ. ಅವ್ನ ಮುಖ ಏನಾಗ್ತದ, ಹೊಳಿತದ. ಹಾಗಾಗಿ ಫೇಸ್ ಲಿಟ್ ಅಪ್, ಮುಖ ಹೊಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಓಕೆ, ಅವ ಏನು ಮಾಡ್ತಾನೆ ರೀ, ಗಿವ್ ಅಪ್ ಮಾಡಿರ್ತಾನೆ ಡಾಕ್ಟರ್ ಅಡ್ವೈಸ್ ಮ್ಯಾಗ. ಮುಂದೆ ಏನ್ರಿ ಶುಗರ್ ಫ್ರೀ ಇರುವಂಥ ತಿಂಡಿಗಳನ್ನು ನೋಡಿದಾಗ ಅವನ ಕಣ್ಣುಗಳು ಏನಾಗ್ತವೋ ಅಥವಾ ಅವನ ಮುಖಗಳು ಏನಾಗ್ತದೆ ರೀ, ಹೊಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಫೇಸ್ ಲಿಟ್ ಅಪ್. ನೆಕ್ಸ್ಟ್ ಕ್ವೆಶನ್ ನೋಡ್ರಿ. NSS ಈಸ್ ಇಂಟ್ರಡ್ಯೂಸ್ಡ್ college curriculum. The NSS volunteers become in carrying out selfless social service activities. ನೋಡ್ರಿ NSS ಅನ್ನುವಂಥದ್ದು ಇಂಟ್ರಡ್ಯೂಸ್ ಇರ್ತದೆ ಎಲ್ಲಿ, ಆ್ಯಸ್ ಅ ಪಾರ್ಟ್ ಆಫ್ ದ ಕಾಲೇಜ್ ಕರಿಕ್ಯುಲಮ್ನೊಳಗೆ ಇದೊಂದು ಪಾರ್ಟ್ ಆಗಿರ್ತದೆ. ದ NSS volunteers become dash in carrying out selfless social service activities. ನೋಡ್ರಿ ಟು ಕಮ್ ಆಫ್ ಅವರು ಕೂಡ ಏನು ಮಾಡ್ಲಿಕ್ಕೆ ಬರ್ತಾರೆ, ಸೋಷಿಯಲ್ ಸರ್ವಿಸ್ಗಳನ್ನು ಮಾಡಲಿಕ್ಕೆ ಬರ್ತಾರೆ. ಎಲ್ಲಿ, ಸೋಷಿಯಲ್ ಸರ್ವಿಸ್ಗಳನ್ನು ಮಾಡಲಿಕ್ಕೆ. ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ದ ಟ್ರಾಫಿಕ್ ಇನ್ ದ ಬಿಗ್ ಸಿಟೀಸ್ ಈಸ್ ಇನ್ಕ್ರೀಸಿಂಗ್ ಬೈ ಡ್ಯಾಶ್ ಡೇ ಬೈ ಡೇ. ನೋಡ್ರಿ ಟ್ರಾಫಿಕ್ ಅನ್ನುವಂಥದ್ದು ಬಿಗ್ ಸಿಟಿಗಳಲ್ಲಿ ಏನಾಗ್ಲಿಕ್ಕತ್ತದ, ಹೆಚ್ಚಳ ಆಗ್ಲಿಕ್ಕತ್ತದ. ಇಟ್ ಹ್ಯಾಸ್ ಬಿಕಮ್ ಡಿಫಿಕಲ್ಟ್ ಫಾರ್ ಕಮ್ಯೂಟರ್ಸ್ ಡ್ಯಾಶ್ ವೆನ್ ದೇ ಆರ್ ಕಾಟ್ ಇನ್ ದ ಟ್ರಾಫಿಕ್ ಜಾಮ್. ನೋಡ್ರಿ ಬಿಗ್ ಸಿಟೀಸ್ಗಳು ಆಲ್ಮೋಸ್ಟ್ ಏನಾಗ್ಲಿಕ್ಕತ್ತವ್ರಿ, ಬೆಳಿಲಿಕ್ಕತ್ತಾವ ಟ್ರಾಫಿಕ್ ಜಾಮ್ನಿಂದ. ಹಾಗಾಗಿ
ಇಲ್ಲಿ ಏನಾಗಲಿಕ್ಕತ್ತ ಅಂತಂದಾಗ ಲೀಪ್ಸ್ ಆ್ಯಂಡ್ ಬೌನ್ಸ್ ಅಂತಂದಾಗ ಚಿಮ್ಮು ಅಥವಾ ರಭಸ ಅಂತ ಕರಿತೀವಿ ನಾವು. ಏನಾಗ್ಲಿಕ್ಕತ್ತದ ರೀ, ಹೆಚ್ಚಳ ಆಗ್ಲಿಕ್ಕತ್ತದ, ಚಿಮ್ಮು ಅಥವಾ ರಭಸ ಆಗ್ಲಿಕ್ಕತ್ತದೆ. ನೆಕ್ಸ್ಟ್, ಇಟ್ ಹ್ಯಾಸ್ ಬಿಕಮ್ ಡಿಫಿಕಲ್ಟ್ ಫಾರ್ ದ ಕಮ್ಯೂಟರ್ಸ್. ಇದು ಜನರಿಗೆ ಏನಾಗ್ಲಿಕ್ಕತ್ತದ ರೀ, ಕೀಪ್ಸ್ ಒನ್ ಶರ್ಟ್ ಆನ್. ಯಾರಿಗೂ ಕೂಡ ಶರ್ಟ್ ಹಾಕೊಳ್ಳುವಂಥ ಪರಿಸ್ಥಿತಿನೂ ಕೂಡ ಇಲ್ಲಿ ಇಲ್ಲ, ಪುರುಸತ್ತು ಕೂಡ ಇಲ್ಲ ಅನ್ನುವಂಥದ್ದನ್ನು ನಾವೇನು ಮಾಡ್ತೀವಿ ಇಲ್ಲಿ ತಿಳ್ಕೊತೀವಿ ನೋಡಿರಿ. ಟು ಕೀಪ್ ಒನ್ ಶರ್ಟ್ ಆನ್ ಅಂದ್ರೆ ಅಷ್ಟು ಸಮಯನೂ ಕೂಡ ಅವ್ರಿಗೆ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಕೊಳ್ತೀವಿ. ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ದ ಡಾಕ್ಟರ್ ಸಜೆಸ್ಟ್ ದ ಡಯಾಬಿಟಿಕ್ ಪೇಷಂಟ್ಸ್ ಟು ಡ್ಯಾಶ್ ಟು ಫಾಲೋ ಪರ್ಟಿಕ್ಯುಲರ್ ಆರ್ಡರ್ ಆಫ್ ಕನ್ಸ್ಯೂಮಿಂಗ್ ಡೈವರ್ಸ್ ಫುಡ್ ಐಟಮ್ಸ್. ದೆ ಫರ್ದರ್ ಆಸ್ಕ್ ಪೇಷಂಟ್ಸ್ ಟು ಡ್ಯಾಶ್ ಕನ್ಸಂಪ್ಷನ್ ಆಫ್ ಜಂಕ್ ಫುಡ್. ನೋಡಿರಿ, ಡಾಕ್ಟರ್ ಡಯಾಬಿಟಿಕ್ ಪೇಷಂಟಿಗೆ ಹೇಳಿರ್ತಾನೆ ಏನಂತೇಳಿ, ಕೀಪ್ ಇಟ್ ಇನ್ ಮೈಂಡ್, ತಲೆಯಾಗಿಟ್ಟುಕೋ ಅಂತೇಳಿ ಇರ್ತಾನೆ. ಕೀಪ್ ಇಟ್ ಇನ್ ಮೈಂಡ್ ಟು ಫಾಲೋ ಪರ್ಟಿಕ್ಯುಲರ್ ಆರ್ಡರ್ ಆಫ್ ಕನ್ಸ್ಯೂಮಿಂಗ್ ಡೈವರ್ಸ್ ಫುಡ್ ಐಟಮ್ಸ್. ನೋಡಪ್ಪ, ನೀ ಫುಡ್ ತಿನ್ನುವಂಥ ಸಂದರ್ಭದಾಗ ತಲೆಯಾಗಿಟ್ಟು ಕೀಪ್ ಇಟ್ ಇನ್ ಮೈಂಡ್. ದೇ ಫರ್ದರ್ ಆಸ್ಕ್ ದ ಪೇಷಂಟ್ಸ್ ಟು, ಮತ್ತು ಏನನ್ನ ಕೇಳ್ತಾರೆ ಪೇಷಂಟ್ಸ್ಗಳಿಗೆ ಅಂತಂದಾಗ, ಟು ಗಿವ್ ಅಪ್ ಕನ್ಸಂಪ್ಷನ್ ಆಫ್ ಜಂಕ್ ಫುಡ್. ನೋಡು, ನೀ ಜಂಕ್ ಫುಡ್ಡನ್ನು ತಿನ್ನುವಂಥದ್ದನ್ನು ಬಿಡಬೇಕು ಅಂತ ಹೇಳ್ತಾನೆ ಡಾಕ್ಟ್ರು. ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ದ ಕ್ರಿಮಿನಲ್ ಕಂಪ್ಲೈಂಟ್ ದ ಕಿಂಗ್ ಆಫ್ ಮೊನಾಕೋ ಹ್ಯಾಡ್ ರೂನ್ಡ್ ಹಿಸ್ ಕ್ಯಾರೆಕ್ಟರ್ ಆಫ್ ಆ್ಯಂಡ್ ಪೀಪಲ್ ವುಡ್ ಡ್ಯಾಶ್ ಆನ್ ಹಿಮ್ ಆ್ಯಂಡ್ ಇನ್ ಅಡಿಷನ್ ಹಿ ಗಾಟ್ ಡ್ಯಾಶ್ ಆಫ್ ವರ್ಕಿಂಗ್ ದಸ್ ಹಿ ಕ್ಲೇಮ್ಡ್ ಪೆನ್ಷನ್. ನೋಡ್ರಿ, ಕಿಂಗ್ ಆಫ್ ಮೊನಾಕೋ ಏನು ಮಾಡಿರ್ತಾನೆ ರೀ, ಆ ಒಂದು ಕ್ರಿಮಿನಲ್ಗೆ ಅವನ ಜೀವನವನ್ನು ಹಾಳು ಮಾಡಿರ್ತಾನೆ, ಅವನನ್ನು ಫ್ರಿಝನ್ ಒಳಗಿಟ್ಟಿರ್ತಾನೆ. ಫ್ರಿಝನ್ನಾಗಿಟ್ಟಾಗ ಇಡೀ ಜನರೆಲ್ಲ ನೋಡಿದಾಗ ಅವನಿಂದ ಏನಾಗ್ತಾರೆ, ಭಯಗೊಳ್ತಾರೆ. ಹಾಗಾಗಿ ಅವನ ಒಂದು ಲೈಫೇ ಹಾಳಾಗಿ ಹೋಗಿರ್ತದ. ಪೀಪಲ್ ವುಡ್, ನೋಡ್ರಿ, ಜನಗಳು ಏನು ಮಾಡ್ತಾರಂತಂದಾಗ, ಪೀಪಲ್ ವುಡ್ ಟರ್ನ್ ದೇರ್ ಬ್ಯಾಕ್ಸ್, ತಾವು ಮುಖ ತಿರುಗಿಸ್ಕೊಂಡು ಹೋಗ್ತಾರೆ. ಆ್ಯಂಡ್ ಡ್ಯಾಶ್ he had dash of walking ಔಟ್ ಆಫ್ ದ ವೇ. ನೋಡ್ರಿ, ಸರಿಯಾದ ಉತ್ತರ ಔಟ್ ಆಫ್ ದ ವೇ ಆಫ್ ವಾಕಿಂಗ್. ಹಾಗಾಗಿ ಅವನಿಗೆ ಯಾವುದೇ ರೀತಿಯಾದಂಥ ಕೆಲಸ ಸಿಗುವುದಿಲ್ಲ. ದಸ್ ಹಿ ಕ್ಲೇಮ್ಡ್ ಪೆನ್ಷನ್. ಹಾಗಾಗಿ ನೀವೇನು ಮಾಡಬೇಕು, ಪೆನ್ಷನನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೇಳಿರ್ತಾನೆ. ನೆಕ್ಸ್ಟ್ ಕ್ವೆಶನ್ ನೋಡ್ರಿ. It was the time of election. The campaign in Umuopia was dash. All knew that Honorable Minister Marcus Ibe would have a dash. Okay, ಇಲ್ಲಿ ನೋಡ್ರಿ, it was the time of election. ಇದು ಒಂದು ಎಲೆಕ್ಷನ್ನ ಸಮಯ. The campaign in Umuopia was, ನೋಡ್ರಿ, the campaign in Umuopia was dash. ಏನಾಗಿರ್ತದಲ್ಲಿ, ಇನ್ ಫುಲ್ ಸ್ವಿಂಗ್, ಭಾಳಷ್ಟು ತ್ವರಿತಗತಿಯಿಂದ ಏನಾಗಿರ್ತದೆ ರೀ, ಒಂದು ಕ್ಯಾಂಪೇನ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಆಲ್ ಹಿ ನ್ಯೂ ದ್ಯಾಟ್ ದ ಆನರೇಬಲ್ ಮಿನಿಸ್ಟರ್ ಮಾರ್ಕಸ್ ಇಬೆ ವುಡ್ ಹ್ಯಾವ್ ಅ ಡ್ಯಾಶ್ ಲ್ಯಾಂಡ್ ಸ್ಲೈಡ್ ವಿಕ್ಟರಿ. ನೋಡ್ರಿ, ಮಾರ್ಕಸ್ ಇಬೆ ಅನ್ನೋಂಥವ ಏನು ಮಾಡಿರ್ತಾನೆ ರೀ, ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಅಂದ್ರೆ ಸೋಲೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾನೆ ರೀ, ಅವ ಗೆದ್ದು ಬರ್ತಾನೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಹೇಳ್ತಾರೆ. ಮುಂದಿನ ಪ್ರಶ್ನೆ. ಅನಿಲ್ ಕುಂಬ್ಳೆ ಈಸ್ ಕಾಲ್ಡ್ ಒನ್ ಆಫ್ ದ ಗ್ರೇಟೆಸ್ಟ್ ಬೌಲರ್ಸ್ ಇನ್ ಕ್ರಿಕೆಟ್. ನೋಡ್ರಿ, ಅನಿಲ್ ಕುಂಬ್ಳೆವನ್ನು ಏನಂತೀವಿ ನಾವು, ಒನ್ ಆಫ್ ದ ಗ್ರೇಟೆಸ್ಟ್ ಬೌಲರ್ಸ್ ಇನ್ ಕ್ರಿಕೆಟ್. ಕ್ರಿಕೆಟ್ನೊಳಗೆ ಇವರೊಬ್ಬರು ಗ್ರೇಟ್ ಆಗಿರುವಂತಹ ಬೌಲರ್ ಅಂತ ಕರಿತೀವಿ. ಇವರು ಕೂಡ ಒಬ್ಬರು. ಹಿ ನೆವರ್ ಡ್ಯಾಶ್ ಫ್ರಮ್ ಪ್ರಾಕ್ಟೀಸ್ ಆ್ಯಸ್ ಅ ಯಂಗ್ ಕ್ರಿಕೆಟರ್. ನೋಡ್ರಿ, ಆಗಲೇ ಒಂದು ಬೇರೆ ಹೆಸರನ್ನು ಕೊಟ್ಟಿದ್ರು, ಒಬ್ಬ ಕ್ರಿಕೆಟರ್ ಹೆಸರನ್ನು ಕೊಟ್ಟಿದ್ರು. ಈಗ ಹಿ ನೆವರ್ dash from practice as a young cricketer. Due to his regular practice, he became dash in the art of bowling. ನೋಡ್ರಿ, ಅನಿಲ್ ಕುಂಬ್ಳೆ ಅನ್ನುವಂಥವ ಇವನು ಕೂಡ ಕ್ರಿಕೆಟ್ನೊಳಗೆ ಒಬ್ಬವ ಫೇಮಸ್ ಆಗಿರುವಂತಹ ಬೌಲರು. ಹಿ ನೆವರ್, ನೋಡಿ, ಶೈಡ್ ಅವೇ, ಯಾವತ್ತೂ ಕೂಡ ಅವ ಏನು ಮಾಡಲಿಲ್ಲ, ದೂರ ಸರಿಲಿಲ್ಲ. ಫ್ರಮ್ ಪ್ರಾಕ್ಟೀಸ್ ಆ್ಯಸ್ ಅ ಯಂಗ್ ಕ್ರಿಕೆಟರ್. ಡ್ಯೂ ಟು ಹೀಸ್ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ ನಂತರ he became well versed in the art of bowling. ನೋಡ್ರಿ, ಏನಾಗ್ತಾನೆ ರೀ, ಹೆಚ್ಚು ಅದರೊಳಗೆ ಪರಿಣಿತಿಯನ್ನು ಹೊಂತಾನೆ.
ಓಕೆ, ಇವೆಷ್ಟು ನೀವೇನಾದರೂ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋದರೆ ನಿಮಗೆ 2 ಮಾರ್ಕ್ಸ್ಗಳು ಸಿಕ್ಕೇ ಸಿಗ್ತವೆ ಮಕ್ಕಳೇ. ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸಲ್ಲಿ ನಾವು 3 ಅಂಕಗಳನ್ನು ತೆಗೆದುಕೊಳ್ಬೋದು. ನೆಕ್ಸ್ಟ್ ಈ ಒಂದು ಎಕ್ಸ್ಪ್ರೆಷನ್ಗಳಲ್ಲಿ 2 ಅಂಕಗಳನ್ನು ತೆಗೆದುಕೊಳ್ಬೋದು. ಇವೆರಡೂ ಕೂಡ ಸರಿಯಾಗಿ ನೀವೇನು ಮಾಡಿರಿ, ಗಮನವಿಟ್ಟು ನೋಡ್ಕೊಳ್ರಿ. ಮುಂದಿನ ಒಂದು ಚಾಪ್ಟರ್ ಯಾವುದಿದೆ ಅಂತಂದಾಗ ಪ್ರೊನೌನ್ಸ್ಗಳು ನೋಡಿರಿ. ಪ್ರೊನೌನ್ಸ್ ಅಂತಂದಾಗ ವಿಚ್ ಈಸ್ ಯೂಸ್ ಫಾರ್ ಇನ್ಸ್ಟೆಡ್ ಆಫ್ ನೌನ್, ನಾಮಪದದ ಬದಲಾಗಿ ಬಳಸುವುದನ್ನು ನಾವು ಏನು ಮಾಡ್ತೀವಿ ರೀ, ಪ್ರೊನೌನ್ ಅಂತ ಕರಿತೀವಿ ನೋಡಿರಿ. ವಿಚ್ ಈಸ್ ಇನ್ಸ್ಟೆಡ್ ಆಫ್ ನೌನ್, ವಿಚ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ ಈಸ್ ಕಾಲ್ಡ್ ಪ್ರೊನೌನ್ ನೋಡಿರಿ. ನೌನ್ನ ಬದಲಾಗಿ ಬಳಸೋದಕ್ಕೆ ನಾವು ಏನಂತ ಕರಿತೀವಿ, ಪ್ರೊನೌನ್ ಅಂತ ಕರಿತೀವಿ. ಓಕೆ, ಇಲ್ಲಿ ನಿಮಗೇನು ಮಾಡಿರ್ತಾರೆ, ಜಸ್ಟ್ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, ಈ ರೀತಿಯಾಗಿರುವಂಥ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಪ್ರೊನೌನ್ಸ್ಗಳನ್ನು ಗುರುತಿಸಿರುತ್ತಾರೆ. ಯಾವ ರೀತಿ ಪ್ರೊನೌನ್ಸ್ಗಳು, ಹಿ ಅಂತ ಕೊಟ್ಟಿದ್ದಾರೆ, ಇಟ್ ಅಂತ ಕೊಟ್ಟಿದ್ದಾರೆ, ಹೀಸ್ ಅಂತ ಕೊಟ್ಟಿದ್ದಾರೆ, ವೇರ್ ಅಂತ ಕೊಟ್ಟಿದ್ದಾರೆ, ದೇರ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಪ್ರೊನೌನ್ಸ್ಗಳನ್ನು ಯಾವುದಕ್ಕೆ ಹೋಲಿಕೆ ಆಗ್ತದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕರೆಕ್ಟಾಗಿ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಓಕೆ, ಹಾಗಿದ್ರೆ ಫಸ್ಟ್ನೇದೊಂದು ನೋಡ್ಕೊಂಡು ಬರೋಣ ಅಂತ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಿಮಗೆ 13ನೇ ಪ್ರಶ್ನೆ ಆಗಿರ್ತದೆ. ಇದು ನಿಮಗೆ 13ನೇ ಪ್ರಶ್ನೆ ಆಗಿರ್ತದೆ ಮಕ್ಕಳೇ. ಇದಕ್ಕೆ ನಿಮಗೆ 5 ಅಂಕಗಳು ದೊರೀತವೆ, 5 ಅಂಕಗಳು ದೊರೀತವೆ. ಓಕೆ, ಹಾಗಿದ್ರೆ ಪ್ರಶ್ನೆಯನ್ನು ನೋಡೋಣ ಅಂತ. ಜೀವಿತ್ ಲವ್ಸ್ ಟೆನ್ನಿಸ್, ಜೀವಿತ್ ಲವ್ಸ್ ಟೆನ್ನಿಸ್. ನೆಕ್ಸ್ಟ್ ನೋಡ್ರಿ, ಹಿ ಹ್ಯಾಸ್ ಟೇಕನ್ ಇಟ್ ನೋಡ್ರಿ, ಎ ಆಪ್ಷನ್ ಒಳಗೆ ಹಿ ಅಂತ ಕೊಟ್ಟಾರ. ಹಿ ಹ್ಯಾಸ್ ಟೇಕನ್ ಇಟ್. ನೆಕ್ಸ್ಟ್ ಇಟ್ ಹ್ಯಾಸ್ ಹೀಸ್ ಪ್ರೊಫೆಷನ್, ಇಟ್ ಹ್ಯಾಸ್ ಹೀಸ್ ಪ್ರೊಫೆಷನ್. ಹೀಸ್ ಫಾದರ್ ಅಕಂಪನೀಸ್ ಹಿಮ್ ಎವ್ರಿ ಡೇ ಟು ದ ಟೆನ್ನಿಸ್ ಅಕಾಡೆಮಿ where a dozen of players practice the game. Mr. Ajit is their coach. ಓಕೆ, ಈಗ ಪ್ರೊನೌನ್ಸ್ಗಳನ್ನು ತಗೋಣಂತ ಮಕ್ಕಳೇ. ಒಂದೇದು ಯಾವುದು ಕೊಟ್ಟಿದ್ದಾರೆ, ಹಿ ಅಂತ ಕೊಟ್ಟಿದ್ದಾರೆ. ಹಿ ಎಲ್ಲದ ನೋಡ್ಕೊಳ್ರಿ, ಹಿ. ಓಕೆ, ಜೀವಿತ್ ಲವ್ಸ್ ಟೆನ್ನಿಸ್. ಹಿ ಅಂತ ಕೊಟ್ಟಾಗ ಯಾರಿಲ್ಲಿ, ಜೀವಿತ್. ಎಲ್ಲಿದೆ ನೋಡ್ರಿ ಜೀವಿತ್ ಅನ್ನುವಂಥದ್ದು, ಜೀವಿತ್. ಹಿ ಅಂದಾಗ ಜೀವಿತ್ ಲವ್ಸ್ ಟೆನ್ನಿಸ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಇಟ್ ಅಂತ ಕೊಟ್ಟಿದ್ದಾರೆ. ನೋಡಿರಿ, ಜೀವಿತ್ ಏನನ್ನ ಇಷ್ಟಪಡ್ತಾನೆ ರೀ, ಟೆನ್ನಿಸನ್ನು ಇಷ್ಟಪಡ್ತಾನೆ. ಇಟ್ ಅಂತಂದ್ರೆ ಯಾವುದು, ಟೆನ್ನಿಸ್. ಓಕೆ ನೋಡಿರಿ, ವೇರ್ ಈಸ್ ಟೆನ್ನಿಸ್, ಟೆನ್ನಿಸ್. ನೆಕ್ಸ್ಟ್ ಕ್ವಶನ್ ನೋಡಿರಿ, ಹಿ ಹ್ಯಾಸ್ ಟೇಕನ್ ಇಟ್ ಆ್ಯಸ್ ಅ ಹೀಸ್ ಪ್ರೊಫೆಷನ್. ಹೀಸ್ ಫಾದರ್ ಅಕಂಪನೀಸ್. ನೆಕ್ಸ್ಟ್ ನೋಡಿರಿ, his father accompanies him every day to the tennis academy. His means ಯಾರಿಲ್ಲಿ, his father. His father accompanies him every day to the tennis academy. Then where, ಎಲ್ಲಿ ಅಂತಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಅಕಾಡೆಮಿಗೆ ಕರ್ಕೊಂಡು ಹೋಗ್ತಾನೆ. where and there. Here a dozen of players practice the game. Mr. Ajit is their coach. Their coach, ಯಾರು ಕೋಚ್ ರೀವ, ಡಜನ್ ಆಫ್ ಪ್ಲೇಯರ್ಸ್. ಆ್ಯಂಡ್ ಜೀವಿತ್ನ ಕೋಚ್ ಯಾರಾಗಿರ್ತಾರ, ಮಿಸ್ಟರ್ ಅಜಿತ್ ಆಗಿರ್ತಾನ. ಹಾಗಾಗಿ ದೇರ್ ಕೋಚ್ ಯಾರು ಅಂತಂದಾಗ, ಸಾರಿ, ದೇರ್ ಅಂತಂದ್ರೆ ಯಾರಿಲ್ಲಿ, ಪ್ಲೇಯರ್ಸ್ ನೋಡ್ರಿ, ದೇರ್ ಕೋಚ್. ಈ ಒಂದು ಪ್ಲೇಯರ್ಸ್ನ ಕೋಚ್ ಯಾರಾಗಿರ್ತಾರೆ ರೀ, ಸಾರಿ, ದೇರ್ ಅಂತಂದಾಗ ಪ್ಲೇಯರ್ಸ್ ಆಗಿರ್ತದೆ. ಓಕೆ, ಇನ್ನೊಂದು ಸಾರಿ ನೋಡ್ಕೊಂಡು ಬರೋಣ ಕಂಪ್ಲೀಟಾಗಿ. ಹಿ ಅಂತಂದರೆ ಯಾರಿಲ್ಲಿ, ಜೀವಿತ್. ನೆಕ್ಸ್ಟ್ ಇಟ್ ಅಂತಂದರೆ ಯಾರಿಲ್ಲಿ, ಟೆನ್ನಿಸ್ಸು. ನೆಕ್ಸ್ಟ್ ಹೀಸ್ ಅಂತಂದರೆ ಫಾದರ್. ವೇರ್ ಅಂತಂದಾಗ ಅಕಾಡೆಮಿ. ದೇರ್ ಅಂತಂದಾಗ ಪ್ಲೇಯರ್ಸ್. ಇದು ಸರಿಯಾದ ಉತ್ತರ ಮಕ್ಕಳೇ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ,
ವುಮೆನ್ ಎಂಪವರ್ಮೆಂಟ್ ಈಸ್ ದ ಆರ್ಟ್ ಆಫ್ ಗಿವಿಂಗ್ ಪವರ್ ಟು ವುಮನ್. ನೋಡಿರಿ, ಯಾವುದಿಲ್ಲಿ ವುಮೆನ್ ಎಂಪವರ್ಮೆಂಟ್ ಈಸ್ ದ ಆರ್ಟ್ ಆಫ್ ಗಿವಿಂಗ್ ಪವರ್ ಟು ವುಮೆನ್. ಇಟ್ಟಂತಂದಾಗ ಏನಾಗ್ತದೆ ಇಲ್ಲಿ ವುಮನ್ ಎಂಪವರ್ಮೆಂಟ್ ಅನ್ನುವಂಥದ್ದು ಆಗ್ತದೆ. ಇಟ್ ಇನ್ವಾಲ್ವ್ಸ್ ವುಮೆನ್ ಆರ್ಗನೈಜೇಷನ್ ದ್ಯಾಟ್ ಅಂತಂದಾಗ ಯಾವುದು ವುಮೆನ್ ಆರ್ಗನೈಜೇಷನ್. ಏಮ್ ಟು ಆಟ್ ಇನ್ಕ್ರೀಸ್ ದೇರ್ ಅಂತಂದಾಗ ವುಮೆನ್ಸ್. ಯಾರ್ದ್ರಿ ವುಮೆನ್ಸ್. ಏಮ್ ಟು ಇನ್ಕ್ರೀಸ್ ದೇರ್ ಸೆಲ್ಫ್ ರಿಲಯನ್ಸ್ ಆ್ಯಂಡ್ ಕರೇಜ್. ದೆಮ್ ಅಂತಂದ್ರೆ ಯಾರಿಗೆ ಆಗ್ತದೆ ರೀ? ಮೇಕ್ ಟು ಚಾಯ್ಸ್ ಆ್ಯಂಡ್ ಕಂಟ್ರೋಲ್ಸ್ ರಿಸೋರ್ಸಸ್. ದೆಮ್ ಅಂತಂದಾಗ ವುಮೆನ್. ನೆಕ್ಸ್ಟ್, ಮೆನಿ ವುಮೆನ್ ಎಕ್ಸ್ಪೀರಿಯನ್ಸ್ ಸಬಾರ್ಡಿನೇಷನ್ ಇನ್ ಮೆನಿ ಡೊಮೇನ್. ದೀಸ್ ಮೀನ್ಸ್ ಯಾವುದು? ದೀಸ್ ಇನ್ಕ್ಲೂಡ್ ಹೋಮ್. ಏನನ್ನು ಒಳಗೊಂಡದ್ರಿ? ಮನೆಯನ್ನು ಒಳಗೊಂಡದ. ಮನೆಯಾಗೂ ಕೂಡ ನಾವು ವುಮೆನ್ ಎಂಪವರ್ಮೆಂಟ ಇನ್ನೂ ಕೂಡ ಮಾಡಿಲ್ಲ, ಹಾಗಾಗಿ ಹೋಮ್. ನೆಕ್ಸ್ಟ್ ಏನದವ ರೀ? ವರ್ಕ್ ಪ್ಲೇಸ್, ಪಬ್ಲಿಕ್ ಪ್ಲೇಸಸ್. ಓಕೆ, ಈಗ ಸರಿಯಾದ ಉತ್ತರವನ್ನು ನೋಡ್ಕೊಡ್ರಿ. ಇಟ್ ಅಂತಂದ್ರೆ ವುಮೆನ್ ಎಂಪವರ್ಮೆಂಟ್, ದ್ಯಾಟ್ ಅಂತಂದಾಗ ವುಮೆನ್ ಆರ್ಗನೈಜೇಷನ್ಸ್, ದೇರ್ ಅಂತಂದಾಗ ವಿಮೆನ್ಸ್, ದೆಮ್ ಅಂತಂದಾಗ ವಿಮೆನ್, ದೀಸ್ ಅಂತಂದಾಗ ಹೋಮ್. ಓಕೆ, ಇವೆಲ್ಲವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ 5 ಅಂಕಗಳನ್ನು ನೀವೇನು ಮಾಡ್ಬೋದು ಇಲ್ಲಿ ಸುಲಭವಾಗಿ ಪಡೆದುಕೊಳ್ಳಬಹುದು ಮಕ್ಕಳೇ.